ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಟೋರಿಸ್ ಸ್ಕ್ರೀನ್ಗೆ ಸ್ವಾಗತ. ಇವತ್ತಿನ ವಿಚಾರ ಬಂದು ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ನಮ್ಮ ಸ್ಟಾರ್ ಆಟಗಾರರು ಈ ಸೀಸನಲ್ಲಿ ಅಷ್ಟೊಂದು ಚೆನ್ನಾಗಿ ಆಟ ಆಡಿದೆ ಅಂತ ಹೇಳಬೇಕು. ಆದರೆ ಇನ್ನು ಮುಂದೆ ಬರೋ ಮ್ಯಾಚಲ್ಲಿ ಅವರಿಗೆ ಚಾನ್ಸ್ ಕೊಟ್ಟು ನೋಡಬೇಕು ನಾವು ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಈಗ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಸಖತ್ತಾಗಿ ಆಟ ಆಡಿದ್ರೆ ಯಾರಪ್ಪ ಅಂತಾರೆ ಭರತ್ ಮತ್ತು ವಿಕಾಸ್ ಕೊಂಡಲ್ ಅವರು ಸಖತ್ತಾಗಿ ರೈಡಿಂಗಲ್ಲಿ ಮಿಂಚ್ತಾರೆ ಅಂತ ಹೇಳ್ಬೇಕು. ಇಬ್ಬರು ಕೂಡ ಮ್ಯಾಚ್ ಎಲ್ಲ ಓವರ್ ಆದಮೇಲೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೇಕು. ನಮ್ಮ ಸ್ಟಾರ್ ಆಟಗಾರ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಬೆಂಗಳೂರು ಬುಲ್ಸ್ ಇನ್ನೂ ಕೂಡ 2 ಮ್ಯಾಚ್ ಇದ್ದಂಗೆ PK ಸೆಂಟರ್ನಿಂದ ಪ್ಲೇ ಆಫಿಂದ ಹೊರಗೆ ಬಿದ್ದರು ಅಂತ ಹೇಳಬೇಕು. ನಮ್ಮ RCB ಇಷ್ಟು ಪರವಾಗಿ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ತನಕ ಕಾಯಿರಿ ಅಭಿಮಾನಿಗಳು ಅಂತ ಕಾಯಿರಿ ಅಂತ ಲಾಸ್ಟ್ ಮ್ಯಾಚ್ ತನಕ ಲಾಸ್ಟ್ ಬಾಲ್ ತಕ್ಕನೂ ಕೂಡ ಮ್ಯಾಚ್ ಇರುತ್ತೆ ಅಂತ ಹೇಳ್ಬೇಕು. ನಮ್ಮ RCB ಆಡ್ಬೇಕಾದ್ರೆ ಬೆಂಗಳೂರು ಬುಲ್ಸ್ ನೀವು ಟೆನ್ಷನ್ ತಾಬೇಡಿ, ಇನ್ನೂ 2 ಮ್ಯಾಚ್ ಇದ್ದಂಗೆ ಗೇಮ್ ಮುಗಿಸ್ತೀವಿ, PK ಸೆಂಟರ್ ಮುಗಿಸ್ತೀವಿ ಅಂತ ಮುಗಿಸಿರೋ ಅಂತ ಹೇಳ್ಬೇಕು. ನಮ್ಮ ಬೆಂಗಳೂರು ಬುಲ್ಸ್ ಇದಕ್ಕೆ ಯಾಕಪ್ಪ ಕಾರಣ ಅಂದರೆ ನಮ್ಮ ಸ್ಟಾರ್ ರೈಡರ್ಸ್ಗಳು ಯಾರು ಚೆನ್ನಾಗಿ ಆಟ ಆಡಲ ಅಂತ ಹೇಳಬೇಕು. ಹೋದ ವರ್ಷ ಆಡಿ ನಮ್ಮ ಭರತ್ ತುಡ ಅವರು, ಈ ವರ್ಷ ಭರತ್ ತುಡ ಅವರೇ ಮರ್ತೋಯ್ತು ಆ ರೀತಿ ಆಟ ಆಡ್ರು ಅಂತ ಹೇಳಬೇಕು. ಆದರೆ ಈಗ ಪ್ರಾಕ್ಟೀಸಲ್ಲಿ ಮಿಂಚಿದೆ ಅಂತ ಹೇಳಬೇಕು. 25 ರೈಡ್ ಪಣ ತಾಣಿದ್ದಾರೆ ಭರತ್ ತುಡ ಅಂತ ಹೇಳಬೇಕು. ಮತ್ತು ವಿಕಾಸ್ ಕೊಂಡಲ್ ಅವರು 18 ರೈಡ್ ಪಣ ತಾಣಿದ್ದಾರೆ ಅಂತ ಹೇಳಬೇಕು. ಇನ್ನೊಬ್ಬ ಮಿಂಚಿದ ಯಾರಪ್ಪ ಅಂತಾರೆ ನೀರಜ್ ನರ್ವಾಲ್ ಅಂತ ಹೇಳಬೇಕು. ಗುರು 4 ಟ್ಯಾಕಲ್ ಪಾಯಿಂಟ್ ಮತ್ತು 8 ರೈಡ್ ಪಣ ತಾಣಿದ್ದಾರೆ ಅಂತ ಹೇಳಬೇಕು. ನೀರಜ್ ನರ್ವಾಲ್ ಅವರು ಹೋದ ವರ್ಷ ನೀರಜ್ ನರ್ವಾಲ್ ಇದೇ ರೀತಿ ಆಡ್ರು ಅಂತ ಹೇಳಬೇಕು. ಮ್ಯಾಚಲ್ಲಿ ಕೂಡ ಬೇಕಾದ ಸಮಯದಲ್ಲಿ ಟ್ಯಾಕಲ್ ಮತ್ತು ರೈಡ್ ಪಾಯಿಂಟ್ ಎಲ್ಲ ಚೆನ್ನಾಗಿ ಆಡೋದು ಅಂತ ಹೇಳಬೇಕು. ನೀರಜ್ ನರ್ವಾಲ್ ಅವರು ಈ ವರ್ಷ ನೀರಜ್ ನರ್ವಾಲ್ ಅವರು ಅವರೇನಾದ್ರೆ PK ಸೆಂಟರ್ನಲ್ಲಿ ಅನ್ನೋದು ಮರ್ತೋಯ್ತು. ನೀರಜ್ ನರ್ವಾಲ್ ಆ ರೀತಿ ಆಟ ಆಡ್ರು ಅಂತ ಹೇಳಬೇಕು. ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಈ ವರ್ಷ ನಮಗೆ ಖುಷಿ ಕೊಡುವಂಥ ಆಟ ನೀಡಿದರು, ತಕ್ಕಮಟ್ಟಿಗೆ ಆಟ ಆಡಿದ್ದಾರೆ ಅಂತ ಹೇಳಬೇಕು. ಗುರು ಇನ್ನು ಮುಂದೆ PK ಎಲ್ಲ ಮುಗಿಯುತ್ತೆ 20 ತಾರೀಕು ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ PK ಮುಗಿತಾರೆ. RCB ಆವಾಗ ಶುರು ಆಗುತ್ತೆ ಗುರು. ಈ ವರ್ಷ RCB ಚಾಂಪಿಯನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ನೀವೇನಂತ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಟಾಟಾ ಬಾಯ್, ನಮಸ್ಕಾರ, ಜೈ ಬೆಂಗಳೂರು ಬುಲ್ಸ್. ಆದರೆ ಈ ಸಲ RCB ದೇ ಕಪ್ಪು ಗುರು, ನೀವೇನಂತೀರಾ?